ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 32. ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನವಿಮೂಢಾಂಸ್ಥಾನ್ ವಿದ್ಧಿ ನಷ್ಟಾನ ಚೇತಸಃ. ಈ ಶ್ಲೋಕದ ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇಲ್ಲದಿರುವುದರ ದೋಷವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯ ಆಜ್ಞೆಗೆ ಅವಿಧೇಯರಾದರೆ ಹೇಗೆ ಶಿಕ್ಷೆಯುಂಟೋ ಹಾಗೆಯೇ ದೇವೋತ್ತಮ ಪರಮ ಪುರುಷನ ಆಜ್ಞೆಗೆ ಅವಿಧೇಯರಾದರೂ ನಿಶ್ಚಯವಾಗಿಯೂ ಶಿಕ್ಷೆಯುಂಟು. ಅವಿಧೇಯನಾದವನು ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯದವನಾಗಿ ಆತ್ಮವನ್ನು, ಬ್ರಹ್ಮನನ್ನು, ಪರಮಾತ್ಮನನ್ನು, ದೇವೋತ್ತಮ ಪುರುಷನನ್ನು ಅರಿಯದವನು. ಆದುದರಿಂದ ಆತನಿಗೆ ಬದುಕಿನ ಪರಿಪೂರ್ಣತೆಯ ಭರವಸೆಯೇ ಇಲ್ಲ. ಯಾವಾತನು ದೋಷದೃಷ್ಟಿಯಿಂದ ಮೋಹಾಂಧಕಾರದಲ್ಲಿ ಎಚ್ಚರ ತಪ್ಪಿ ಬಿದ್ದು ನನ್ನೇ ಮಾತುಗಳನ್ನು ಕಿವುಡುಗೊಳ್ಳುವನೋ ಎಂದರೆ ಆಸೆ, ಮಮಕಾರ, ಸಂತಾಪರಹಿತನಾಗಿ ಸಮರ್ಪಣಾ ಭಾವದಿಂದ ಯುದ್ಧಕ್ಕಿಳಿಯದೆ ನಿಲ್ಲುವನೋ, ಜ್ಞಾನ ಮಾರ್ಗವಾವುದೆಂಬುದನ್ನೇ ತಿಳಿಯದವನಾಗಿ ದಾರಿ ತಪ್ಪಿ ತೊಳಲುವನೋ, ಅಂಥವನು ಎಲ್ಲ ಒಳಿತುಗಳಿಂದ ದೂರಾಗಿ ನಶಿಸಿ ಹೋಗುವನೆಂದು ತಿಳಿ.